ದುಆವನ್ನು ಮಾಡಿದ್ರು. ಮತ್ತು ಮುಂದೆ ಹದೀಸ್ ಮುಬಾರಕನಲ್ಲಿ ಬಂದಿದೆ ಇಲ್ಲಿ ತನಕ ಪ್ರೀತಿಯ ಸಹೋದರರೇ, ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಕ್ ಕುಂತಿದ್ದಾರೆ ಏನಂತ, ಹಜರತೆ ಅಲಿ ಕರಮ್ ಅಲ್ಲಾಹು ತಆಲಾ ಕರೀಂ. ಇವತ್ತು ನೋಡ್ರಿ ನಾವು ಮಸೀದಿಗಳಿಗೆ ಬೆಳಕನ್ನು ಮಾಡ್ತೀವಿ. ಒಂದು ಸಾರಿ ಹಜರತೆ ಅಲಿ ರದಿಯಲ್ಲಾಹು ತಆಲಾ ಅನ್ಹರು ಮಸಜೀದುಲ್ ಸಮೀಪದಿಂದ ಹೋಗಕ್ ಕುಂತಿದ್ರು. ಹೋಗುದು ಸಂದರ್ಭದಲ್ಲಿ ಒಂದು ದೀಪದ ಬೆಳಕು ಅತಿ ಜಾಸ್ತಿ ಕಂಡು ಬರಾಕ್ ಕುಂತಿತ್ತು. ಆ ದೀಪದ ಬೆಳಕು ನೋಡಿದ ನಂತರ ಹಜರತೆ ಅಲಿ ರದಿಯಲ್ಲಾಹು ತಆಲಾ ಅನ್ಹರು ದುಆವನ್ನು ಮಾಡಿದ್ರು. ಏನಂತ, ಯಾ ಅಲ್ಲಾಹ್, ಮಸಜೀದ್ನಲ್ಲಿ ಯಾವ ರೀತಿ ಬೆಳಕನ್ನು ಕಂಡು ಬರಾಕುತ್ತೆ ದೀಪದ ಬೆಳಕು ಯಾ ಅಲ್ಲಾಹ್, ಅದೇ ರೀತಿ ಹಜರತೆ ಉಮರ್ ರದಿಯಲ್ಲಾಹು ತಆಲಾ ಸಮಾಧಿ ಒಳಗೆ ಬೆಳಕನ್ನು ಕೊಡೋ ಯಾ ಅಲ್ಲಾಹ್ ಅಂತ ಹಜರತೆ ಅಲಿ ಅವರು ದುಆ ಮಾಡಿದ್ರು. ಯಾಕೆಂದ್ರೆ ದೀಪದ ಬೆಳಕು ಮಾಡಿದ್ದು ಯಾರು? ಹಜರತೆ ಉಮರ್ ರದಿಯಲ್ಲಾಹು ತಆಲಾ ಅನ್ಹರು. ಈ ಬೆಳಕನ್ನು ನೋಡಿದ ನಂತರ ಹಜರತೆ ಅಲಿ ಅವರು ದುಆ ಮಾಡಕ್ ಕುಂತಿದ್ದಾರೆ. ಏನಂತ, ಯಾ ಅಲ್ಲಾಹ್, ಸಯ್ಯದನ ಅಮೀರ್ ಮುಕ್ಮಿನೀನ್ ಹಜರತೆ ಉಮರ್ ಅವರು ಯಾವ ರೀತಿ ದೀಪ ಹಚ್ಚಿ ಬೆಳಕು ಕೊಟ್ಟಿದ್ದಾರೆ ಯಾ ಅಲ್ಲಾಹ್, ಅದೇ ರೀತಿ ಸಮಾಧಿ ಒಳಗೆ ಬೆಳಕನ್ನು ಕೊಡೋ ಯಾ ಅಲ್ಲಾಹ್ ಅವ್ರದ್ದು. ಪ್ರೀತಿಯ ಸಹೋದರರೇ, ಇವತ್ತು ಮಸೀದ್ ನಲ್ಲಿ ದೀಪ ಹಚ್ಚೋದು ಅವಶ್ಯಕತೆ ಇಲ್ಲ, ಬರೀ ಒಂದು ಲೈಟ್ ಹಚ್ಚಿದ್ರೆ ಸಾಕು. ಏನು, ಬರೀ ಲೈಟ್ ಹಚ್ಚಿದ್ರೆ ಸಾಕು, ಎಷ್ಟು ಬೆಳಕನ್ನು ಕಂಡು ಬರುತ್ತದೆ. ಇಲ್ಲಿ ತನಕ ಹದೀಸ್ ಮುಬಾರಕನಲ್ಲಿ ಬಂದಿದೆ, ಹಜರತೆ ಅನಸ್ ಬಿನ್ ಮಾಲಿಕ್ ನಿಂದ ಬರೆದಿದೆ, ರಸೂಲುಲ್ಲಾಹ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದ್ರು ಏನಂತ, ಯಾರಾದ್ರೆ ವ್ಯಕ್ತಿ ಮಸಜೀದ್ ನಲ್ಲಿ ಒಂದು ದೀಪ ಹಚ್ಚಿದಾನೆ, ಆ ಬೆಳಕು, ಆ ದೀಪದ ಬೆಳಕು ಎಷ್ಟು ತಾಸು ಮಸೀದ್ ನಲ್ಲಿ ಇರ್ತೈತಿ ಅಲ್ಲ, ಅಷ್ಟು ತಾಸು ತನಕ ಏನಿದೆ ಆಕಾಶನಲ್ಲಿ ಇರುವ ಎಲ್ಲಾ ಫರಿಷ್ಠಗಳು ಆ ವ್ಯಕ್ತಿ ಬಗ್ಗೆ ಮಗ್ಫಿರತ್ನ ದುಆವನ್ನು ಮಾಡ್ತಾರಂತೆ. ಯಾರಾದ್ರೂ ವ್ಯಕ್ತಿ ಬರೀ ಒಂದು ಏನು ದೀಪ ಹಚ್ಚಿದ್ರೆ ಆ ದೀಪ ಎಷ್ಟು ತಾಸು ಮಸೀದ್ಗೆ ಬೆಳಕು ಕೊಡ್ತಾ ಇರ್ತೈತಿ, ಅಷ್ಟು ತಾಸು ತನಕ ಏನಿದೆ ಆಕಾಶನ ಫರಿಷ್ಠಗಳು ಮಗ್ಫಿರತ್ನ ದುಆವನ್ನು ಮಾಡ್ತಾ ಇರ್ತಾರಂತ. ಪ್ರೀತಿಯ ಸಹೋದರರೇ, ಇವತ್ತು ದೀಪ ಹಚ್ಚೋದು ಅವಶ್ಯಕತೆ ಇಲ್ಲ. ದೀಪ 1 ತಾಸು 2 ತಾಸು ಎಣ್ಣೆ ಇರೋ ತನಕ ದೀಪ ಬೆಳಕು ಕೊಡ್ತಾ ಇರ್ತೈತಿ. ಹೇಗೆ ಎಣ್ಣೆ ಖಾಲಿ ಆಯ್ತು ಅವಾಗ ದೀಪ ಹಾರಿ ಬಿಡ್ತೈತಿ, ಅಲ್ಲಿ ಬೆಳಕು ಕಡಿಮೆ ಆಗಿ ಬಿಡ್ತೈತಿ. ಈಗ ಲೈಟ್ ನೋಡ್ರಿ, ಒಂದು ಸಾರಿ ಹೊಸದು ಲೈಟ್ ಹಚ್ಚಿ ತಂದಿದ್ರೆ ಎಷ್ಟು ತಿಂಗಳ ಎಷ್ಟು ವರ್ಷ ಅದು ಮಸೀದ್ ನಲ್ಲಿ ಇರ್ತೈತಿ. ಹದೀಸ್ ಮುಬಾರಕನಲ್ಲಿ ಏನು ಬಂದಿದೆ, ಯಾರಾದ್ರೂ ವ್ಯಕ್ತಿ ಬರೀ ಒಂದು ದೀಪ ಹಚ್ಚಿದ್ರೆ ಎಷ್ಟು ತಾಸು ತನಕ ಎಲ್ಲೇ ತನಕ ಆ ದೀಪವನ್ನು ಹಾಕಿ ಇರುತ್ತದೆ, ಬೆಳಕನ್ನು ಇರುತ್ತದೆ, ಅಷ್ಟು ತಾಸನ ಆಕಾಶನ ಫರಿಷ್ಠಗಳು, ಪ್ರಪಂಚನ ಜನರಲ್ಲ, ಆಕಾಶನ ಫರಿಷ್ಠಗಳು ದುಆ ಮಾಡಕ್ ಕುಂತಿದ್ದಾರೆ. ಅದು ಎಂತಹ ಫರಿಷ್ಠಗಳು, ಯಾವತ್ತು ಅವರಿಂದ ಪಾಪನೇ ಆಗಿಲ್ಲ, ಅವರಿಂದ ಯಾವತ್ತು ಕೆಟ್ಟ ಕೆಲಸವನ್ನೂ ಆಗಿಲ್ಲ, ಅಂತಹ ಫರಿಷ್ಠಗಳು ಈ ಜನರ ಬಗ್ಗೆ ಮಗ್ಫಿರತ್ ದುಆವನ್ನು ಮಾಡ್ತಾರೆ ಅಂತ. ಪ್ರೀತಿಯ ಸಹೋದರರೇ, ಇವತ್ತು ಯಾವುದೇ ಕಾರ್ಯಕ್ರಮ ಬಂದಿದ್ರೆ, ಯಾವುದೇ ಎಂತಹ ಒಳ್ಳೆಯವಾದ ಸಂದರ್ಭ ಬಂದಿದ್ರೆ, ನಾವು ಮಸಜಿದ್ಗಳಿಗೆ ಈ ಹದೀಸ್ ಮುಬಾರಕವನ್ನು ನೆನಪನ್ನು ಇಟ್ಕೊಂಡು ಮೊದಲಿಗೆ ನನ್ನಿಂದ, ನಾನು ಅಪ್ಪಾಜಿ ಹೆಸರಿಂದ ಆಗ್ಲಿ, ನನ್ನ ತಾಯಿ ಹೆಸರಿಂದ ಆಗ್ಲಿ, ಮಸಜಿದ್ಗೆ ಒಂದು ವಸ್ತು ಕಡಿಮೆ ಬಿದ್ದಿದೆ, ಮೊದಲಿಗೆ ನಾನು ಕೊಡಿಸ್ಬೇಕು, ಒಳ್ಳೆ ಬೆಳಕನ್ನು ಮಾಡಬೇಕು ಅನ್ನೋದು ನಮ್ಮ ಉದ್ದೇಶ ಇರಬೇಕು, ನಮ್ಮ ನಿಯತವನ್ನು ಇರಬೇಕು, ಈ ನಮ್ಮ ಪ್ರೀತಿಯನ್ನು ಇರಬೇಕು. ಪ್ರೀತಿಯ ಸಹೋದರರೇ, ನೀವು ಎಷ್ಟು ಖರ್ಚು ಮಾಡ್ತೀರಾ ಮಸೀದಿಗಳಿಗೆ, ಎಷ್ಟು ನೀವು ಭಾಗವಹಿಸಿ ಮುಂದೆ ಬರ್ತೀರಾ, ಅಷ್ಟು ಜಾಸ್ತಿ ನೀವು ಪುಣ್ಯ ಪಡ್ಕೊಂತೀರಾ. ಎಷ್ಟು ಜೀಪುಣ ಮಾಡಿ, ಎಷ್ಟು ಬೇಜಾರಾಗಿ, ಎಷ್ಟು ಜನರ ನಿಮ್ಮ ಮುಖ ನೋಡಿ ಹಿಂದೆ ಸರಿತಾ ಹೋಗ್ತೀರಾ, ಆದ್ರೆ ನೀವು ಸ್ವರ್ಗದ ಸಮೀಪ ಆಗಾಕುತ್ತಿಲ್ಲ. ಜನರ ಮುಖ ನೋಡಿ ನಿಮ್ಮ ದೇಹನೇ ನೀವು ನರಕಲ್ ತಗೊಂಡು ಹೋಗಾಕುಂತೀರಾ, ನಿಮ್ಮ ದೇಹನೇ, ನಿಮ್ಮ ಕೆಲಸನೇ ನರಕನ ಸಮೀಪ ನೀವು ತಗೊಂಡು ಹೋಗಾಕುಂತಿದ್ದೀರಾ. ಹದೀಸ್ ಮುಬಾರಕ ಹೇಳಿದ್ರು, ಯಾರು ಮಸೀದಿನ ಸಮೀಪ ಬರುತ್ತಾರೆ. ಈಗ ಒಂದು ರಿವಾಯತ್ನಲ್ಲಿ ಬಂದಿದೆ, ಏನಾದ್ರೂ ವ್ಯಕ್ತಿ ಮಸಜೀದ್ಗೆ ಬರಾಕುಂತಿದ್ದಾನೆ, ಮನಿನಿಂದ ಎಷ್ಟೋ ಹೆಜ್ಜೆ ನಡ್ಕೊಂಡು ಬರುತ್ತಾನೆ, ಒಂದೊಂದು ಹೆಜ್ಜೆ ಬದಲಿ ಅಲ್ಲಾಹ್ ರಬ್ಬುಲ್ ಇಜ್ಜತ್ 10 ಪುಣ್ಯ ಬರಿತಾನಂತೆ. ಅಲ್ಲಾಹ್ ರಬ್ಬುಲ್ ಇಜ್ಜತ್ ಒಂದೊಂದು ಹೆಜ್ಜೆ ಬದಲಿ 10 ಪುಣ್ಯ ಬರಿತಾನಂತೆ ಅಲ್ಲಾಹ್ ರಬ್ಬುಲ್ ಇಜ್ಜತ್. ನಿಮ್ದು ಎಷ್ಟು ನಿಮ್ಮ ದೂರ ಐತಿ ಮನಿ, ಆದ್ರೆ ಅಲ್ಲಿಂದ ನಡ್ಕೊಂಡು ಬರಾಕ್ ಕುಂತಿದ್ರ. ಒಬ್ರು ಹಜರತೆ ಸಲ್ಮಾ ರದಿಯಲ್ಲಾಹು ತಆಲಾ ಅಂತೂ ಸಹಾಬಿಯ ರಸೂಲ್ ಇದ್ರು. ಮಸಜಿದಿನ ಸಮೀಪ ಜಾಗ ಖಾಲಿ ಇತ್ತು. ಆ ಜಾಗ ಖಾಲಿ ಇದ್ದ ನಂತರ ಆ ಸಹಾಬಿ ರಸೂಲ್ ಏನ್ ಮಾಡಿದ್ರು, ಈಗ ಮಸಜಿದಿನ ಸಮೀಪ ಜಾಗ ಖಾಲಿ ಇದೆ, ನಾನು ಅಲ್ಲಿ ಮನಿ ಕಟ್ಕೊಂಡು ನನ್ನ ಮನೆಯವರಿಗೆ ಕುಟುಂಬಗಳಿಗೆ ಅಲ್ಲಿ ನಾನು ಸಮೀಪ ಇಟ್ಕೋಬೇಕು, ಯಾಕಂದ್ರೆ ಮಸಜಿದಿನ ಸಮೀಪ ಆಗ್ತೈತಿ, ಮಸಜಿದಿನ ಸಮೀಪ ಆಗ್ತೈತಿ, ತಕ್ಷಣ ನಾನು ಮಸೀದ್ಗೆ ಹೋಗಬಹುದು ಅಂತ ಅವ್ರು ನಿಯತ್ ಮಾಡ್ಕೊಂಡು ಜಗವನ್ನು ಖರೀದಿ ಮಾಡ್ಕೊಳಕ್ ಕುಂತಿದ್ರು. ಇದು ಮಾತುಗಳು ನಮ್ಮ ಪ್ರೀತಿಯ ಪ್ರವಾದಿ ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಗೊತ್ತಾಯಿತು. ಆಗಿದ ನಂತರ ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದ್ರು, ಐ ಸಲ್ಮಾ, ನೀ ಈ ರೀತಿ ಜಗವನ್ನು ಖರೀದಿ ಮಾಡ್ಕೊಳಕ್ ಕುಂತಿದ್ಯಾ, ನಿಮ್ಗೆ ಇದು ಈ ರೀತಿ ಸಂದೇಶ ಬಂದಿದೆ. ಹಾ ರಸೂಲಲ್ಲಾಹ್, ನಾನು ಈ ರೀತಿ ಜಗ ಖರೀದಿ ಮಾಡ್ಕೊಳಕ್ ಕುಂತಿದ್ದೀನಿ. ಐ ಸಲ್ಮಾ, ಬ್ಯಾಡ, ನೀ ಎಲ್ಲದೀಯಾ ಅಲ್ಲಿಂದ ಜಾಸ್ತಿ ಪುಣ್ಯ ಪಡ್ಕೊಂತೀಯ, ಐ ಸಲ್ಮಾ ನೋಡು, ವಿಚಾರಣೆ ಮಾಡು. ಇದು ಹೇಳಿದ ನಂತರ ಹಜರತ್ ಸಲ್ಮಾ ರದಿಯಲ್ಲಾಹು ಅನ್ಹು ಏನ್ ಮಾಡಿದ್ರು, ಇಲ್ಲಪ್ಪ, ನನಗೆ ಮಸೀದಿನ ಸಮೀಪ ಮನಿ ಬೇಡ, ನಾನು ಎಷ್ಟು ದೂರ ಅದೀನಿ ಅಲ್ಲೇ ನನಗೆ ಸಾಕು. ಕೇಳೋರು ಕೇಳಿದ್ರು, ಯಾಕೆ ನೀವು ಮನಿ ನಿಮ್ಮ ಪಕ್ಕಕ್ಕೆ ಮಸೀದಿನ ಸಮೀಪ ಎದಕ್ಕೆ ಕಟ್ಟಾಕ್ ಕುಂತಿಲ್ಲ? ಯಾಕೆಂದ್ರೆ ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದ್ರು, ಯಾರು ಜನರು ಎಲ್ಲಿಂದ ನಡ್ಕೊಂಡು ಬರುತ್ತಾರೆ ಆ ಜನರ ಒಂದೊಂದು ಹೆಜ್ಜೆ ಬದಲಿ ಅಲ್ಲಾಹ್ ರಬ್ಬುಲ್ ಇಜ್ಜತ್ 10 ಪುಣ್ಯ ಬರಾಕ್ ಕುಂತಿದ್ದಾನೆ. ಇಂತಹ ಪುಣ್ಯ ನಾನು ನನ್ನ ಮನೆಯಿಂದ ನಾನು ಪಡ್ಕೋಬೇಕು. ಈಗ ಮಸೀದಿನ ಸಮೀಪ ನಾನು ಮನೆ ಕಟ್ಕೊಂಡಿದ್ರೆ ತಕ್ಷಣ ನಾನು ಮಸೀದ್ಗೆ ಬರುತ್ತೇನೆ, ಆದ್ರೆ ನನಗೆ ಅಷ್ಟು ಪುಣ್ಯ ಸಿಗೋದಿಲ್ಲ ಅಂತೂ ಸಲ್ಮಾ ರದಿಯಲ್ಲಾಹು ಅನ್ಹು ಹೇಳಿದ್ರು. ಒಬ್ರು ಸಹಾಬಿ ರಸೂಲ್ ಇದ್ರು, ಎಷ್ಟೋ ದೂರಿನ ನಡ್ಕೊಂಡು ಬರ್ತಿದ್ರು, ಎಷ್ಟು ದೂರಿನ ನಡ್ಕೊಂಡು ಬರ್ತಿದ್ರು, ಬರೋ ಮಸೀದಿಗೆ ನಡ್ಕೊಂಡು ಬರ್ತಿದ್ರು.
ಸಹಾಬಾ ಕರಮ್ ಹೇಳಿದ್ರು, ಒಂದು ಕುದುರೆ ಇಲ್ಲ ಅಂದ್ರೆ ಒಟ್ಟಿ ಖರೀದಿ ಮಾಡ್ಕೋರಿ, ಅದ್ರ ಮೇಲೆ ಕುತ್ಕೊಂಡ್ ಬಾರಿ, ಯಾಕೆ ನೀವು ಅಷ್ಟು ದೂರ ನಡ್ಕೊಂಡು ಬರಕ್ ಕುಂತಿದ್ರಾ, ಮಳಿ ಬರುತ್ತದೆ, ಇಲ್ಲಾಂದ್ರೆ ಕೆಟ್ಟು ಬಿಸಿಲು ಆಗುತ್ತದೆ, ಇಂತಹ ಸಂದರ್ಭದಲ್ಲಿ ನೀವು ಒಂಟಿ ಮೇಲೆ ಕುದುರೆ ಮೇಲೆ ಹತ್ಕೊಂಡು ಬರಬಹುದು, ಆರಾಮಾಗಿ ಬರಬಹುದು. ಅವಾಗ ಸಹಾಬಿಯರು ಏನ್ ಹೇಳಿದ್ರು, ಬೇಡ, ನನಗೆ ಅವಶ್ಯಕತೆ ಇಲ್ಲ. ಏಕೆ ಅವಶ್ಯಕತೆ ಇಲ್ಲ? ಎದಕ್ಕೆ ನಿಮ್ಗೆ ಕುದುರೆ ಒಂಟಿ ಬೇಡ? ಆ ಸಹಾಬಿಯರು ಹೇಳಿದ್ರೆ, ಏಕೆಂದ್ರೆ ನಾನು ಮನೆಯಿಂದ ಮಸೀದಿಗೆ ಅಷ್ಟು ದೂರ ನಡ್ಕೊಂಡು ಬರ್ತೀನಿ, ಆದ್ರೆ ನನ್ನ ಬರೋ ಹೆಜ್ಜೆ ಏನಿದೆ ಅಲ್ಲಾಹನ ಬಾರ್ಗಲ್ಲಿ ಫರಿಷ್ಠಗಳು ಬರ್ಕೊಂತಾರೆ, ಫರಿಷ್ಠಗಳು ಬರ್ಕೋಬೇಕು. ಇದು ಮಾತು ನಮ್ಮ ನಬಿ ಕರೀಂ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಗೆ ಕೇಳಬೇಕಿತ್ತು, ಅವ್ರ ಮಾತಿನ ಪ್ರಕಾರ ಅಲ್ಲಾಹ್ ರಬ್ಬುಲ್ ಇಜ್ಜತ್ ನಡ್ಕೊಂಡು ಬಂದಿರುವ ಹೆಜ್ಜೆ ಬರಾಬರಿ ಮಾಡಿ ಅವ್ರ ಹೆಸರನ್ನ ಬರೆದಾನೆ ಅಂತ ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದ್ದಾರೆ. ಅವ್ರು ಏನು ಮಾತನ್ನು ಹೇಳಿದ್ರು ಅದೇ ಪ್ರಕಾರ ಅವ್ರ ಎಲ್ಲ ಪುಣ್ಯ ಬರೆದು ಅವ್ರ ಹೆಸರಿಂದ ರಿಜಿಸ್ಟರ್ ನಲ್ಲಿ ಬರೆದಾಗಿದೆ ಅಂತ ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದ್ರು. ಪ್ರೀತಿಯ ಸಹೋದರರೇ, ಇಂತ ಹದೀಸ್ ಮುಬಾರಕ ನಮ್ಗೆ ಏನ್ ಗೊತ್ತಾಗಿದೆ ಅಂದ್ರೆ, ನಾವು ಮಸಜಿದ್ಗೆ ಜಾಸ್ತಿ ನಡ್ಕೊಂಡು ಬರೋದು ಪ್ರಯತ್ನ ಮಾಡಬೇಕು. ನಡ್ಕೊಂಡು ಬರೋದು ಒಂದ್ ರೀತಿ ನಿಮ್ಗೆ ಏನ್ ಲಾಭ ಇದೆ, ವಾಕಿಂಗ್ ಆಗ್ತೈತಿ. ಬೆಳಗ್ಗೆ ನಾವು ಎದ್ದೇಳೋದು ಲೇಟ್ ಆಗಿ, ಒಬ್ಬೊಬ್ಬರು ಜಲ್ದಿ ಹೇಳ್ತಾರ, ಅವ್ರ ಮಾದ್ಮೇಲೆ ಇನ್ಶಾಲ್ಲಾ ತಾಲ ನಮಾಜ್ನ ರೂಢಿ ಮಾಡ್ಕೋರಿ. ಬೆಳಗ್ಗೆ ಜಲ್ದಿ ಎದ್ದೇಳಿ ನಮಾಜನ್ನು ಮಾಡಿ ಬೇರೆ ಕೆಲಸ ಮಾಡೋದ್ ಪ್ರಯತ್ನ ಮಾಡಿ, ಎಷ್ಟು ಶಾಂತಿ ಸಿಗ್ತೈತಿ, ಎಷ್ಟು ನಿಮ್ಗೆ ಮನೆ ಒಳಗೆ ಬರ್ಕತುನಿ ಸಿಗ್ತೈತಿ ಇನ್ಶಾಲ್ಲಾ ತಾಲ. ಏನು ಮಸೀದಿನ ನೀವು ಹೇಗೆ ನಡ್ಕೊಂಡು ಬರ್ತೀರ, ಒಂದು ರೀತಿ ವಾಕಿಂಗ್ ಆಗ್ತೈತಿ. ಇನ್ನೊಂದು ಏನಿದಪ್ಪ ಅಂದ್ರೆ, ನಿಮ್ಮ ಹೆಜ್ಜೆ ಬದ್ಲಿ ಒಂದೊಂದು ಹೆಜ್ಜೆ ಬದ್ಲಿ ನಿಮ್ಗೆ 10 ಪುಣ್ಯ ಸಿಗಾಕುಂತಿದೆ. 10 ಪುಣ್ಯ ಸಿಗಾಕುಂತ. ಇಂತಹ ಪುಣ್ಯ ನಾವು ಪಡ್ಕೋಬೇಕು. ಏಕೆಂದ್ರೆ ನಾಳೆ ಹಶ್ರ್ ಮೈದಾನಲ್ಲಿ ನಾವು ಒಂದೊಂದು ಪುಣ್ಯಗಾಗಿ ಹೊಡೆದಾಡ್ತೀವಿ, ಒಂದೊಂದು ಪುಣ್ಯವಾಗಿ ನಾವು ಅಲ್ಲಿ ಕೇಳಾಕ ಓಡಾಡ್ತೀವಿ. ಯಕೂಲು ಯಾ ಲೈತನಿ ಕದ್ದಂತು ಹಯಾತಿ, ನಮ್ಮ ಖಾತೆ ಒಳಗೆ ಯಾವುದೇ ತರಹದ ಪುಣ್ಯ ಕಂಡು ಬರೋದಿಲ್ಲ, ಅತಿ ಜಾಸ್ತಿ ಪುಣ್ಯ ಕಾಣೋದಿಲ್ಲ. ಇಂತಹ ಸಂದರ್ಭದಲ್ಲಿ ಎಲ್ಲಾರು ಜನರು ಅಲ್ಲಾಹನ್ ಕಡೆ ಕೇಳುತ್ತಾರೆ, ಯಾ ಅಲ್ಲಾಹ್, ಯಾ ಅಲ್ಲಾಹ್, ನನಗೆ ಇನ್ನೊಂದು ಸಾರಿ ಪ್ರಪಂಚದಲ್ಲಿ ಕಳಿಸಿ ಅಲ್ಲಾಹ್, ಇನ್ನೊಂದು ಸಾರಿ ನನಗೆ ಜೀವನ ಕೊಡಿ ಅಲ್ಲಾಹ್, ನಾನು ಪ್ರಪಂಚದಲ್ಲಿ ಹೋಗ್ತೀನಿ ಅಲ್ಲಾಹ್. ಅವಾಗ ಅಲ್ಲಾಹ್ ರಬ್ಬುಲ್ ಇಜ್ಜತ್ ಜನಕ್ಕೆ ಕೇಳ್ತಾನಂತೆ, ಏನ್ ಮಾಡ್ತೀಯಾ ಹೋಗಿ, ಏನ್ ಮಾಡ್ತೀಯ ಪ್ರಪಂಚದಲ್ಲಿ ಹೋಗಿ? ಯಾ ಅಲ್ಲಾಹ್, ಯಕೂಲು ಯಾ ಲೈತನಿ ಕದ್ದಂತು ಹಯಾತಿ, ಒಂದು ಸಾರಿ ಕಳಿಸಿ ಅಲ್ಲಾಹ್, ಇನ್ನೊಮ್ಮೆ ಜೀವನ ಕೊಡು ಯಾ ಅಲ್ಲಾಹ್. ಇದು ಕುರಾನ್ ನಲ್ಲಿ ಜಿಕ್ರ ಬಂದಿದೆ ಪ್ರೀತಿಯ ಸಹೋದರರೇ. ಅವಾಗ ಜನರು ಹೇಳ್ತಾರೆ, ಅಲ್ಲಾಹ್ ಪ್ರಶ್ನೆ ಕೇಳಿದ ನಂತರ ಉತ್ತರದಲ್ಲಿ ಏನ್ ಹೇಳ್ತಾರೆ, ಯಾ ಅಲ್ಲಾಹ್, ನನ್ಗೆ 60 ವರ್ಷ ಸಿಕ್ಕಿತ್ತು, ನಾನು 60 ವರ್ಷದಲ್ಲಿ ನನ್ನ ಹೆಂಡತಿಗಾಗಿ ಜೀವನ ಕಳೆದಿದ್ದೆ ಅಲ್ಲಾಹ್, ನನ್ನ ಮಕ್ಕಳಿಗಾಗಿ ಬ್ಯುಸಿ ಆಗಿ ಅವ್ರ ಚಿಂತೆ ಮಾಡಿ ಯಾ ಅಲ್ಲಾಹ್, ನಾನು ಪ್ರಾರ್ಥನೆ ದೂರ ಆಗಿದ್ದೆ ಯಾ ಅಲ್ಲಾಹ್, ನಾನು ಮಸೀದಿನ ಸಮೀಪ ಬಂದಿದ್ದಿಲ್ಲ ಯಾ ಅಲ್ಲಾಹ್, ಜಾಸ್ತಿ ನಮಾಜ್ ಮಾಡ್ತಿದ್ದ ಯಾ ಅಲ್ಲಾಹ್, ನಾನು ಜಾಸ್ತಿ ರೋಜಾವನ್ನು ಇಡ್ತಿದ್ದಿಲ್ಲ ಯಾ ಅಲ್ಲಾಹ್, ಎಷ್ಟು ಪುಣ್ಯ ಕೆಲಸಗಳಿಂದ ನಾನು ದೂರ ಆಗಿದ್ದೆ ಯಾ ಅಲ್ಲಾಹ್, ಇನ್ನೊಂದು ಸಾರಿ ನನಗೆ ಪ್ರಪಂಚದಲ್ಲಿ ಕಳಿಸ್ರು ನೋಡು ಯಾ ಅಲ್ಲಾಹ್, ನಾನು ಅತಿ ಜಾಸ್ತಿ ನಮಾಜ್ ಮಾಡ್ತೀನಿ, ರೋಜಾ ಇಡ್ತೀನಿ, ಜಕಾತ್ ಕೊಡ್ತೀನಿ, ಎಷ್ಟು ಬಡವರ ಜನರಿಗೆ ದಾನ ಮಾಡಿ ಬರ್ತೀನಿ ಯಾ ಅಲ್ಲಾಹ್, ಎಷ್ಟು ವರ್ಷ ಜೀವನ ಸಿಕ್ಕಿದೆ, ಒಂದೊಂದು ಉಸಿರಾಟ ಬದಲಿ ಬರೀ ನಿನ್ನ ಜಿಕ್ರ್ ಮಾಡ್ತೀನಿ ಯಾ ಅಲ್ಲಾಹ್, ಒಂದು ಸಾರಿ ಕಳಿಸು ಯಾ ಅಲ್ಲಾಹ್. ಎಲ್ಲಾರು ಜನರು ಅಳದು ಕೇಳ್ತಾ ಇರ್ತಾರ ಅಲ್ಲಾಹನ ಬಾರ್ಗನಲ್ಲಿ. ಅಲ್ಲಾಹ್ ಏನ್ ಹೇಳ್ತಾನೆ, ಯಕೂಲು ಯಾ ಲೈತನಿ ಕದ್ದಂತು ಹಯಾತಿ ಫಯೌಮ ಇದಿಲ್ಲ ಯುಅದಿಬು ಅದಾಬಹು ಅಹದ್, ಒಂದು ಸಾರಿ ಜೀವನ ಸಿಕ್ಕಿತ್ತು, ಅತಿ ಜೀವನದಲ್ಲಿ 5 ಸಾರಿ, ದಿನದ 5 ಟೈಮು ನಿಮ್ಗೆ ಮಸ್ಜಿದ್ನಿಂದ ಮೈಕ್ ನಿಂದ ಹಯ್ಯ ಅಲ ಸ್ವಲಾ ಹಯ್ಯ ಅಲಲ್ ಫಲಾ, ಬಾರಿ ಯಶಸ್ವಿ ಕಡೆ, ಬಾರಿ ನಮಾಜ್ ಕಡೆ ಕರೆತಿದ್ರು. ಕಿವಿನಲ್ಲಿ ಶಬ್ದ ಬಿದ್ದಿದ್ರೆ ನೀವು ಕೇಳಿ ಮನೆಯಲ್ಲಿ ಕುಂತಿರ್ತಿದ್ರ ಎಲ್ಲಾರು, ಯಾರು ಬರ್ತಿದ್ದಿಲ್ಲ. 1 ಸಾರಿ 2 ಸಾರಿ, 1 ತಿಂಗಳಲ್ಲ, ಡೈಲಿ ನಾನು ಕರಿತಿದ್ದೆ ಮನೆ ಸಮೀಪ ಬಾರಿ ಅಂತೂ. ಆ ಜೀವನ ಸಿಕ್ಕಿದ ನಂತರ 1 ಸಾರಿ ಮಸೀದ್ಗೆ ಬಂದಿಲ್ಲ. ಇವತ್ತು ಕಣ್ಣ ಸಮೀಪ ಹೇಗೆ ನರಕ ಕಾಣ ಕುಂತಿದೆ, ಅವಾಗ ಜೀವನ ನೆನಪು ಬರ ಕುಂತಿದೆ, ಅವಾಗ ಇನ್ನೊಮ್ಮೆ ಹೋಗೋದು ಇಚ್ಛೆ ಆಗ ಕುಂತಿದೆ. ಯಾವುದೇ ಕಾರಣ ನಾನು ಹಳ್ಳಿ ಕಳಿಸುದಿಲ್ಲ. ನನ್ನಂತ ಶಿಕ್ಷೆ ಕೊಡೋರು ಇಂತಹ ಸಂದರ್ಭದಲ್ಲಿ ಯಾರು ಶಿಕ್ಷೆ ಕೊಡೋದಿಲ್ಲ ಅಂತ ಅಲ್ಲಾಹ್ ಇಜ್ಜತ್ ಎಲ್ಲಾ ಜನರಿಗೆ, ಪಾಪಿ ಜನರಿಗೆ ಅತಿ ಕಠಿಣವಾದ ಶಿಕ್ಷೆ ಕೊಡ್ತಾನಂತೆ. ಪ್ರೀತಿಯ ಸಹೋದರರೇ, ಈ ಜೀವನ ಏನಿದೆ 1 ಸಾರಿ ಸಿಕ್ಕಿದ್ದು ಜೀವನ, ಇವತ್ತಿಗಾಗಿ ಯಾರು ಪ್ರಪಂಚ ಬಿಟ್ಟು ಹೋಗಿದ್ದಾರೆ, ಎಲ್ಲಾರು ಜನರು ಇವತ್ತಿಗಾಗಿ ಹೊಳ್ಳಿ ಬಂದಿಲ್ಲ. ಹೇಗೆ ಬರಬಹುದು? ಬಂದಿದ್ರಲ್ಲಿ ಹೇಗೆ ಬರ್ಬೋದು? ಬರೋದಿಲ್ಲ. ಯಾಕಂದ್ರೆ ಹದೀಸ್ ಮುಬಾರಕ ಇದೆ, ಯಾರು ಜನರು ಪ್ರಪಂಚ ಬಿಟ್ಟು ಹೋದ್ರು, ಅವ್ರು ಎಷ್ಟು ವರ್ಷ ಪ್ರಪಂಚದಲ್ಲಿ ತನ್ನ ಜೀವನ ಕಳೆಯಿದ್ರು, ಅದರ ಎಲ್ಲ ಲೆಕ್ಕವನ್ನು ಕೊಡಬೇಕು, ಅದರ ಶಿಕ್ಷೆಯನ್ನು ಪಡ್ಕೋಬೇಕು. ಯಾರು ಜಾಸ್ತಿ ಪುಣ್ಯವನ್ನು ಮಾಡಿದ್ರು ಅಂತಹ ಜನರು ಇನ್ಶಾಲ್ಲಾ ತಬಾರಕ ವ ತಆಲಾ ಸ್ವರ್ಗಕ್ಕೆ ಹೋಗುತ್ತಾರೆ. ಯಾರು ಜನರು ಇಬಾದತ್ ಬಿಟ್ರು, ನಮಾಜನ್ನು ಬಿಟ್ರು, ರೋಜಾ ಬಿಟ್ರು, ಅಲ್ಲಾಹನ ಮಸ್ಜಿದ್ಗೆ ಬರೋದು ಬಿಟ್ರು, ಅಂತಹ ಜನರು ಎಲ್ಲ ಲೆಕ್ಕ ಕೊಟ್ಟು ನರಕಕ್ಕೆ ಹೋಗುವ ಪರಿಸ್ಥಿತಿ ಆಗುತ್ತದೆ. ಪ್ರೀತಿಯ ಸಹೋದರರೇ, ನೋಡ್ರಿ, ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದ್ರು, ಮಸ್ಜಿದ್ಗೆ ಬಾರಿ, ಒಂದೊಂದು ಹೆಜ್ಜೆ ಬಗ್ಗೆ 10 ಪುಣ್ಯ ಸಿಗುತ್ತಿದೆ. ಮಸಜೀದನ್ನು ಆಬಾದ್ ಮಾಡ್ರಿ. ಏಕೆಂದ್ರೆ ಒಂದು ರಿವಾಯತ್ ನಲ್ಲಿ ಬಂದಿದೆ, ಯಾರಾದ್ರೂ ವ್ಯಕ್ತಿ ಮಸಜೀದ್ನಲ್ಲಿ ಎಷ್ಟು ತಾಸು ಕುಂದಿರುತ್ತಾನೆ, ಎಷ್ಟು ತಾಸು ನೀವು ಸಮಯ ಕಳಿತೀರ ಮಸೀದ್ ನಲ್ಲಿ, ಆ ಜಗ ಏನಿದೆ ನಿಮ್ಮ ಬಗ್ಗೆ ಆಕಾಶನ ಫರಿಷ್ಠೆಗಳು, ಆ ಜಗದಲ್ಲಿ ಏನ್ ಕೂತಿದ್ದೀರಲ್ಲ, ಆಕಾಶನ ಫರಿಷ್ಠೆಗಳು ಅಷ್ಟು ತಾಸು ತನಕ ನಿಮ್ಮ ಹೆಸರು ದುಆವನ್ನು ಮಾಡ್ತಾರಂತೆ ಫರಿಷ್ಠೆಗಳು. ನಿಮ್ಮ ಮಸಜಿದ್ದಲ್ಲಿ ಯಾವ ಜಗದಲ್ಲಿ ಕುಂತಿದ್ರಿ ಅಲ್ಲ, ಆ ಜಗನಿನ ಫರಿಷ್ಠೆಗಳು, ಆಕಾಶನ ಫರಿಷ್ಠೆಗಳು ನಿಮ್ಮ ಹೆಸರಿನ ದುಆವನ್ನು ಮಾಡ್ತಾ ಇರ್ತಾರೆ. ಎಲ್ಲೇ ತನಕ ನೀವು ಎಷ್ಟು ತಾಸು ಮಸೀದಿನಲ್ಲಿ ಕುಂದಿರ್ತೀರಾ, 1 ತಾಸು, ಅರ್ಧ ತಾಸು, 10 ನಿಮಿಷ, 20 ನಿಮಿಷ ಕುಂತಿದ್ರ, ಅಲ್ಲೇ ತನಕ ಫರಿಷ್ಠೆಗಳು ದುಆ ಮಾಡ್ತಿರ್ತಾರ. ಈ ವ್ಯಕ್ತಿ ಅಲ್ಲಾಹನ ಮಸೀದಿನಲ್ಲಿ ಕುಂತಿದ್ದಾರೆ. ಅದು ನಿಮ್ದು ದುಆ ಅಲ್ಲ ಈ ಪ್ರೀತಿಯ ಸಹೋದರರೇ, ಫರಿಷ್ಠೆಗಳದ್ದು ದುಆ. ಇಂತಹ ಫರಿಷ್ಠೆಗಳು ದುಆ ಪಡ್ಕೋಬೇಕಂದ್ರೆ ಪುಣ್ಯವಂತರು ಜನರು. ಇವತ್ತು ನಮ್ಮ ನಫ್ಸು ಏನಿದೆ,
ಮಸಜಿದ್ ನಲ್ಲಿ ಕುಂತಿದ್ರೆ ಮನಸ್ಸಾಗುತ್ತಿಲ್ಲ, ಮತ್ತೆ ನಾನು ಮಸೀದ್ ಬಿಟ್ಟು ಹೋಗ್ಬೇಕು. ಯಾವಾಗ ನಮಾಜ್ ಆಗ್ತೈತಿ, ಯಾವಾಗ ನಮಾಜ್ ಮುಕ್ತ ಮಾಡ್ತಾರೆ, ಯಾವಾಗ ದುವಾ ಆಗ್ತೈತಿ, ಯಾವಾಗ ಸಲಾಮ್ ಆಗ್ತೈತಿ, ನಾನು ಮಸೀದ್ ಬಿಟ್ಟು ಮೊದಲಿಗೆ ಹೊರಗಡೆ ಹೋಗಬೇಕು. ಈ ನಫ್ಸ್ ಏನಿದೆ, ಇಂತಹ ಪುಣ್ಯ ಪಟ್ಗಳಿಂದ ಸಮೀಪ ಕರ್ಕೊಳ್ಳೋದಿಲ್ಲ, ಮೊದಲಿಗೆ ಓಡಿಸ್ತೈತಿ. ಈ ನಫ್ಸ್ಗೆ ನಾವು ಸಾಯಿಸ್ಬೇಕು, ಈ ನಫ್ಸ್ಗೆ ನಾವು ಸಾಯಿಸ್ಬೇಕು. ಒಂದು ಹದೀಸ್ ಮುಬಾರಕನಲ್ಲಿ ಬಂದಿದೆ, ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದ್ರು, ಯಾರಾದ್ರೂ ವ್ಯಕ್ತಿ ನಮಾಜ್ ಎಷ್ಟು ಮಾಡ್ತಾನಿಲ್ಲ ನೋಡ್ರಿ ಪ್ರೀತಿಯ ಸಹೋದರರೇ, ನೀವು ನಮಾಜ್ಗೆ ಬರಾಕ್ ಕುಂತಿದ್ರ, ಇಷ್ಟು ವರ್ಷ ನೋಡಿ ನಾನು ಆತು ನಿಮ್ಮ ಊರಿನಲ್ಲಿ ಬಂದಿದ್ದೀನಿ, ಆದ್ರೆ ನಮ್ಮ ಪರಿಸ್ಥಿತಿ ಯಾವ ರೀತಿ ಇದೆ ಅದೇ ರೀತಿ ಮಸೀದ್ ಖಾಲಿ ಇದೆ. ಬೆಳಗ್ಗೆ ನಮಾಜ್ ನಲ್ಲಿ 3 ಮಂದಿನೇ, ಇಶಾ ನಮಾಜ್ ನಲ್ಲಿ 2 ಮಂದಿನೇ, ಮಧ್ಯಾಹ್ನ ನಮಾಜ್ ನಲ್ಲಿ ಒಬ್ರು ಇಲ್ಲಾಂದ್ರೆ ಇಬ್ರು. ಇವತ್ತಿಗಾಗಿ ನಮ್ಮ ಮಸೀದ್ ಮೊದಲಿಗೆ ಹೇಗಿತ್ತು ಅದೇ ರೀತಿ ಖಾಲಿ ಇದೆ. ಏಕಿದೆ ಈ ಪ್ರಪಂಚದಲ್ಲಿ ನಾವು ಎಷ್ಟು ನಾವು ಸಂತೋಷವಾಗಿ ಓಡಾಡ್ತೀವಿ ಅಲ್ಲ, ನಮ್ಗೆ ಇನ್ನೂ ಸುಖ ಬೇಕು, ನಾವು ಯಶಸ್ವಿ ಆಗಿ ಒಂದು ಕೆಲಸದಿಂದ ನೀವು ಯಶಸ್ವಿ ಆಗಿದ್ರೆ ಇನ್ನೊಂದು ಕೆಲಸದ ಇಚ್ಛೆ ಹುಡ್ತೈತಿ ನಿಮ್ಮ ಹೃದಯ ಒಳಗೆ. ನನ್ಗೆ ಇದು ಇಚ್ಛೆ ಬೇಕಾಗಿತ್ತಪ್ಪ, ನಾನು ಕಷ್ಟ ಪಡಿಬೇಕು, ನಾನು ಪಡ್ಕೋಬೇಕದು. ಹೇಗೆ ನಿಮ್ಗೆ ಕೈಯಲ್ಲಿ ಸಿಕ್ತು, ಇದು ಸಿಕ್ಕಿದ ನಂತರ ನನ್ನ ಇಚ್ಛೆ ಪೂರ್ತಿ ಆಯ್ತು, ಇನ್ನೊಂದು ಇಚ್ಛೆ ಹುಟ್ಟುದಲ್ಲೇ ನಾನು ಅದು ಕೆಲಸ ಮಾಡಬೇಕು, ಅದು ನಾನು ಪಡ್ಕೋಬೇಕು. ಈ ಪ್ರಪಂಚ ಹಾಗೆ ಓಡಿಸ್ತಾ ಇರ್ತೈತಿ ಮನುಷ್ಯನಿಗೆ, ನಾನು ಪಡ್ಕೋಬೇಕು. ಈ ಪ್ರಪಂಚನ ಪ್ರೀತಿನೇ ನಮ್ಗೆ ಎಷ್ಟು ಪ್ರಾರ್ಥನೆ ದೂರವನ್ನು ಮಾಡಿದೆ ಪ್ರೀತಿಯ ಸಹೋದರರೇ, ಪ್ರಾರ್ಥನೆ ದೂರ ಮಾಡಿದೆ. ನಮ್ಮ ಪರಿಸ್ಥಿತಿ ಏನಾಗಬೇಕಿತ್ತು, ಅಲ್ಲಾಹ್ ರಬ್ಬುಲ್ ಇಜ್ಜತ್ ಜೀವನ ಕೊಟ್ಟಿದ್ದಾನೆ, ಎಂತಿ ಮಕ್ಕಳು ಎಲ್ಲಾ ತರಹದ ನೇಮತ್ ಕೊಟ್ಟಿದ್ದಾನೆ, ಆದ್ರೆ ಬಿಟ್ಟು ಬರ ಹೋಗ್ಬೇಡ ಅಂತ ಹೇಳಿಲ್ಲ. ಸಮಯ ಕೊಡ್ರಿ ಅವ್ರಿಗೆ, ದುಡಿರಿ, ನೀವು ನಿಮ್ಮ ಹೊಟ್ಟಿಗಾಗಿ ದುಡಿರಿ, ನೀವು ಜಮಾ ಮಾಡ್ರಿ. ಆದ್ರೆ ಒಂದು ದಿನದಲ್ಲಿ ನಾನು 5 ಸಮಯ ನಿಮ್ಗಾಗಿ ತೆಗೆದಿದ್ದೇನೆ, ಅದರ ಬಳಿಕ ಸಮಯ ತೆಗೆದು ಬರೋದು ಪ್ರಯತ್ನ ಮಾಡ್ರಿ, ಮಸೀದಿಗೆ ಬರೋದು ಪ್ರಯತ್ನ ಮಾಡ್ರಿ. ಅದು ನನ್ಗಾಗೆಲ್ಲ, ನಿಮ್ಗಾಗಿ, ಅದು ಈ ಜೀವನಗಾಗಿ ಅಲ್ಲ, ಆ ಜೀವನಗಾಗಿ. ಯಾವ್ದು ಜೀವನ? ಕಬ್ರಲ್ಲಿ ಹೋಗಿದ ನಂತರ, ಸತ್ತಿದ ನಂತರ ಅಲ್ಲಿ ನಾವು ಒಬ್ಬರೇ ಇರ್ತೀವಿ, ಯಾರು ನಮ್ ಜೊತೆ ಬರೋದಿಲ್ಲ, ನಾವು ಒಬ್ಬರೇ ಇರ್ತೀವಿ ಅಲ್ಲಿ. ಹದೀಸ್ ಮುಬಾರಕನಲ್ಲಿ ಏನ್ ಬಂತು, ಯಾರಾದ್ರೆ ವ್ಯಕ್ತಿ ಮಸ್ಜಿದ್ ನಲ್ಲಿ ಬಂದಿದ್ರೆ ಒಂದು ಜಗ ಮಸ್ಜಿದ್ ಫಿಕ್ಸ್ ಮಾಡುತ್ತಾನೆ ನಮಾಜ್ ಮಾಡೋದಕ್ಕೆ. ಯಾವತ್ತು ಬಂದಿದ್ರೆ ಅದೇ ಜಗದಲ್ಲಿ ಕುಂತು ಅದೇ ಜಗದಲ್ಲಿ ಹೋಗುತ್ತಾನೆ. ಅದೇ ಜಗದಲ್ಲಿ ಯಾವಾಗಾದ್ರೂ ಬರ್ಲಿ ಆ ವ್ಯಕ್ತಿ, ಬೆಳಗ್ಗೆ ಸಾಯಂಕಾಲ ಒಂದು ತಿಂಗಳ ಡೈಲಿ ಬರ್ತಾನೆ ಅಂದ್ರೆ ಅದೇ ಜಗದಲ್ಲಿ ನಿಂತುನೇ ನಮಾಜ್ ಮಾಡ್ತಾನೆ, ಅದೇ ಜಗದಲ್ಲಿ ಕುಂತಾನೆ ಜಿಕ್ರ್ ಮಾಡ್ತಾನೆ. ಆ ಜಗ ಬಿಟ್ಟು ಬೇರೆ ಯಾವ್ದು ಸರಿಯುವುದಿಲ್ಲ. ಅಂತ ರೂಢಿ ನಾವು ಮಾಡ್ಕೋಬೇಕು. ಮಸಜಿದ್ ನಾವು ಸಮೀಪ ಇಟ್ಕೋಬೇಕು, ಮಸಜಿದ್ಗೆ ಅತಿ ಜಾಸ್ತಿ ಪ್ರೀತಿ ಮಾಡಬೇಕು. ನಾವು ಹೇಗೆ ಮಸೀದ್ಗೆ ಬರ್ತೀವಿ ಒಂದೇ ಜಗ ಫಿಕ್ಸ್ ಮಾಡ್ಬೇಕು, ಇದು ನನ್ನ ಜಗ ಖಾಯಂ ಇದೆ, 5 ಟೈಮಿಂಗ್ ನಾನು ನಮಾಜ್ ಬರ್ತೀನಿ, 5 ಟೈಮಿಂಗ್ ನಮಾಜ್ ನಲ್ಲಿ ನನ್ನ ಈ ಜಗ ಫಿಕ್ಸ್ ಇದೆ, ಇದೇ ಜಗತ್ ನಾನು ಕುಂದಿರ್ಬೇಕು. ನೀವು ರೂಢಿ ಮಾಡ್ಕೊರಿ, ಇನ್ಶಾ ಅಲ್ಲಾಹ್ ತಬಾರಕ ವ ತಆಲಾ. ಇದು 5 ಟೈಮ್ ನಮಾಜ್ ನೀವು ರೂಢಿ ಮಾಡ್ಕೊಂಡಿದಂದ್ರೆ ನೀವು ಲೇಟ್ ಆಗಿ ಬರ್ರಿ, ಇಲ್ಲಾಂದ್ರೆ ನಮಾಜ್ ಆಗಿ ನಂತರ ಬರಬಹುದು ನೀವು. ಆದ್ರೆ ಮುಂಚೆ ಏನ್ ಜನರು ಬರ್ತಾರ, ಅವ್ರು ಎಲ್ಲಾರು ಜನರು ನಿಮ್ಮ ಅಷ್ಟೇ ಜಗ ಖಾಲಿ ಇಟ್ಟು ಕುಂದ್ರು ಪ್ರಯತ್ನ ಮಾಡ್ತಿರ್ತಾರ. ಏಕೆ ಗೊತ್ತಾ? ಬರ್ತಾನಪ್ಪ ಆ ವ್ಯಕ್ತಿ, ಏಕೆ ಬರ್ತಾನೆ? ಯಾಕಂದ್ರೆ ಅವ್ನ ಜಗ ಫಿಕ್ಸ್ ಇದೆ, ಅದೇ ಜಗದಲ್ಲಿ ನಮಾಜ್ ಮಾಡ್ತೇನೆ, ಆ ಜಗ ಬಿಟ್ಟು ಬೇರೆ ಎಲ್ಲಿ ನಮಾಜ್ ಮಾಡೋದಿಲ್ಲ. ಇದು ಮನುಷ್ಯರನ್ನ ಜನರಿನ ಯೋಚನೆ. ಆದ್ರೆ ಹದೀಸ್ ಮುಬಾರಕ ಏನಿದೆ, ಯಾರಾದ್ರೆ ವ್ಯಕ್ತಿ ಒಂದು ಫಿಕ್ಸ್ ಜಗದಲ್ಲಿ ನಮಾಜ್ ಮಾಡಿದ ನಂತರ ಆ ಜಗದಲ್ಲಿ ಏನು ವ್ಯಕ್ತಿ ನಮಾಜ್ ಮಾಡುತ್ತಾನೆ, ಈಗ ಏನಾದ್ರೆ ಸಾವು ಹೊಂದಿದ ನಂತರ ಆ ವ್ಯಕ್ತಿ ಆ ಜಗ ಏನಿದೆ 40 ದಿನ ತನಕ ಆ ವ್ಯಕ್ತಿಗೆ ನೆನಪ ಮಾಡಿ ಅಳ್ತಾ ಇರ್ತಿದ್ದೆ. ಆ ಜಗ ಯಾವ ಜಗದಲ್ಲಿ ಫಿಕ್ಸ್ ನೀವು ನಮಾಜ್ ಮಾಡ್ತೀರಲ್ಲ, ಆ ಜಗ 40 ದಿನ ತನಕ ನಿಮ್ಗೆ ನೆನಪ ಮಾಡಿ ಅಳ್ತಾ ಇರ್ತಿದಂತೆ. ಆ ಜಗ ನಮಾಜಿನ ಜಗ. ಪ್ರೀತಿಯ ಸಹೋದರರೇ, ಇವತ್ತು ನಮ್ಮವರೇ ನಮ್ಮ ಸಮೀಪ ಇರೋರೇ ಅಳ್ಬೇಕಂದ್ರೆ ಬರೀ 1 ದಿನ 2 ದಿನ ಅಂದ್ರೆ 1 ತಾಸು 2 ತಾಸು ಅಳದು ಬಿಡ್ತಾರ ಅವ್ರು. ಅತಿ ಜಾಸ್ತಿ ಅಳಿದ್ರೆ ಕಣ್ಣಿನ ನೀರು ಒಣಗ್ತೈತಿ, ಆದ್ರೆ ನೀರು ಬರೋದಿಲ್ಲ. ಅಲ್ಲಾಹ್ ರಬ್ಬುಲ್ ಇಜ್ಜತ್ ನೋಡ್ರಿ ಜಗದ ಬಗ್ಗೆ ಹೇಳಕ್ ಕುಂತಿದ್ದಾನೆ. ಮಸೀದ್ ನಲ್ಲಿ ಬಂದು ಜಗದಲ್ಲಿ ನಮಾಜ್ ಮಾಡ್ತೀರಲ್ಲ, ನೀವು ಸತ್ತಿದ ನಂತರ ಅದೇ ಜಗ 1 ತಾಸು 2 ತಾಸು 3 ತಾಸು ಅಲ್ಲ, 40 ದಿನ ತನಕ ನಿಮ್ಗೆ ಯೋಚನೆ ಮಾಡಿ, ನಿಮ್ಗೆ ನೆನಪ ಮಾಡಿ, ಅಲ್ಲಾಹ್ ಕಡೆ ದುವಾ ಮಾಡಿ ಅಳ್ತಾ ಇರ್ತೈತಿ. ಯಾ ಅಲ್ಲಾಹ್, ಈ ವ್ಯಕ್ತಿ ಇದ್ದ ಈ ಜಗದಲ್ಲಿ ಬಂದು ಬರೀ ನಿನ್ಗೆ ಸಿಕ್ರ್ ಮಾಡ್ತಿದ್ದ, ನಿನ್ಗಾಗಿ ನಮಾಜ್ ಮಾಡ್ತಿದ್ದ, ನಿನ್ಗೆ ನೆನಪ ಮಾಡ್ತಿದ್ದ, ಬರೀ ನಿನ್ನ ಕಡೆ ಕೇಳ್ತಿದ್ದ, ಇಲ್ಲೇ ಯಾವತ್ತು ಬಂದಿದ್ರೆ ಇದೇ ಜಗದಲ್ಲಿ ಕುಂತು ಯಾ ಅಲ್ಲಾಹ್ ನಮಾಜ್ ಮಾಡ್ತಿದ್ದ. ಇವತ್ತು ಆ ವ್ಯಕ್ತಿ ಪ್ರಪಂಚ ಈ ಜಗ ಬಿಟ್ಟು ಹೋಗಿದ್ದಾನೆ. ಯಾ ಅಲ್ಲಾಹ್, ಆ ವ್ಯಕ್ತಿಗೆ ಸ್ವರ್ಗ ಕೊಡು, ಆ ವ್ಯಕ್ತಿಗೆ ರಹೀಮ್ ಮಾಡು ಯಾ ಅಲ್ಲಾಹ್, ಆ ವ್ಯಕ್ತಿನ ಎಲ್ಲ ಪಾಪ ಕ್ಷಮೆ ಮಾಡು ಅಂತ ಹೇಳ್ಕೊಂತ ಜಗ ದುವಾವನ್ನು ಮಾಡ್ತಾ ಇರ್ತೀನಿ. ಪ್ರೀತಿಯ ಸಹೋದರರೇ, ಜಗವನ್ನು ಮಾಡ್ತಾ ಇರ್ತೀನಿ. ಯಾವ್ದು ಜಗ? ಮಸಜಿದಿನ ಜಗ. ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಇಲ್ಲೇ ತನಕ ಹೇಳಿದ್ರು, ಯಾರಾದ್ರೂ ವ್ಯಕ್ತಿ ಮಸಜಿದ್ಗೆ ಎಷ್ಟು ಪ್ರೀತಿ ಮಾಡುತ್ತಾನೆ, ಅಲ್ಲಾಹ್ ರಬ್ಬುಲ್ ಇಜ್ಜತ್ ಅಷ್ಟು ಪ್ರೀತಿ ಆ ವ್ಯಕ್ತಿಗೆ ಮಾಡ್ತಾನಂತೆ. ಪ್ರೀತಿಯ ಸಹೋದರರೇ, ಇವತ್ತು ನಮ್ಮ ಪ್ರೀತಿ ಮಸೀದ್ಗಾಗಿ ಜಾಸ್ತಿ ಇರಬೇಕಾಗಿತ್ತು, ಇವತ್ತು ನಮ್ಮ ಮಸೀದ್ ಬಿಟ್ಟು ನಾವು ಹೋಗಾಕುತ್ತೀವಿ. ಪ್ರೀತಿಯ ಸಹೋದರರೇ, ಇಲ್ಲೇ ತನಕ ಹದೀಸ್ ಮುಬಾರಕನೆಲ್ಲ ಬಂದಿದೆ. ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳುತ್ತಾರೆ ಏನಂತ ನೋಡಿಲಿ, ಉರಿಜತ್ ಅಲೈಯ ಉಜೂರುನ್ ಉಮ್ಮತಿ ಹತ್ತಲ್ ಕಜಾತು ಯುಖ್ರಿಜುಹಾ ಅರ್-ರಜುಲು ಮಿನಲ್ ಮಸ್ಜಿದ್. ಕಯಾಮತಿನ ದಿನದಲ್ಲಿ ನನ್ನ ಉಮ್ಮತಿನ ಜನರಿನ ಅತಿ ಒಳ್ಳೆಯವಾದ ಮಾಡಿರುವ ಕೆಲಸಗಳು, ಅಮಾಲಗಳು ತಂದ್ರು. ನನ್ನ ಸಮೀಪ ನನ್ನ ಉಮ್ಮತಿನ ಕೆಲಸಗಳನ್ನು ತಗೊಂಡು ಬಂದ್ರು. ಆ ಕೆಲಸ ಯಾವುದು ನೋಡ್ರಿ? ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳ್ತಾರೆ, ಯಾವ್ದು ಕೆಲಸ? ಯಾವುದು?
ಹತ್ತಲ್ ಕಜಾತು ಯುಖ್ರಿಜುಹಲ್ ರಜುಲ್ ಮಿನಲ್ ಮಸ್ಜಿದ್. ಮಸಜೀದ್ನಲ್ಲಿ ಕಸ, ಮಸೀದ್ನಲ್ಲಿ ಬಿದ್ದಿರುವ ಕಸಗಳು ಮತ್ತು ಮಣ್ಣುಗಳು ತೆಗೆದು ಹೊರಗಡೆ ಒಗೆದಿದ್ರು. ಅಂತ ಜನರನ್ನ ಮಾಡಿರುವ ಒಳ್ಳೆ ಕೆಲಸಗಳನ್ನ ಸಮೀಪ ತಗೊಂಡು ಬಂದ್ರು. ಪ್ರೀತಿಯ ಸಹೋದರರೇ, ಎಷ್ಟು ಪುಣ್ಯವಂತಿರಬಹುದು ಆ ಜನರು ಮಸೀದಿಗೆ ಬಂದು ಕಸ ಹೊಡೆಯಕ್ ಕುಂತಿದ್ದಾರೆ, ಮಸಜಿದ್ನ ಕಸವನ್ನು ತೆಗೆದು ಹೊರಗಡೆ ಚೆಲ್ಲಕ್ ಕುಂತಿದ್ದಾರೆ, ಮಸಜಿದ್ನ ಸ್ವಚ್ಛತೆ ಮಾಡಕ್ ಕುಂತಿದ್ದಾರೆ. ಮತ್ತು ಮುಂದೆ ಹೇಳಿದ್ರು ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು, ಉರಿಜತ್ ಅಲೈಯ ಜುನೂಬುನ್ ಉಮ್ಮತಿ ಫಲಂ ಅರಾ ಜಮನ್ ಆಜಮ ಮಿನ್ ಸೂರತಿನ್ ಮಿನಲ್ ಕುರ್ಆನಿ ಔ ಆಯತಿನ್ ಊತಿಯಹಾ ರಜುಲುನ್ ಸುಮ್ಮ ನಸಿಯಹಾ. ಕಯಾಮತ್ ದಿನದಲ್ಲಿ ನನ್ನ ಸಮೀಪ ಬಹಳಷ್ಟು ನನ್ನ ಉಮ್ಮತಿನ ಜನರಿನ ಪಾಪ ತಗೊಂಡ್ ಬಂದ್ರು. ಇದಕ್ಕಿಂತ ದೊಡ್ಡ ಪಾಪ ನಾನು ನೋಡಿಲ್ಲ. ಹುಜೂರ್ ಸಲಾಂ ಹೇಳಕೊಂಡಿದ್ದಾರೆ, ಇದಕ್ಕಿಂತ ದೊಡ್ಡ ಪಾಪ ನಾನು ನೋಡಿಲ್ಲ. ಅದು ಪಾಪ ಯಾವುದು? ಫಲಂ ಅರಜ ಜಂಬನ್ ಆಜಮ ಮಿನ ಸೂರತಿ ಮಿನಲ್ ಕುರ್ಆನ್. ಕುರ್ಆನ್ ಅನ್ನು ಬೈಪಾಟ್ ಮಾಡಿದ್ರು, ಕುರ್ಆನ್ ನೆನಪನ್ನು ಮಾಡಿದ್ರು, ಒಂದು ಸೂರ ಬೈಪಾಟ್ ಮಾಡಿದ್ರು, ಒಂದು ಆಯತನ್ನು ಬೈಪಾಟ್ ಮಾಡಿದ್ರು. ಆದ್ರೆ ಮಾಡಿದ ನಂತರ ಆ ಸೂರ ಆ ಆಯತನ್ನು ಮರಿದ್ರು. ಅಂತಹ ಜನರು ನನ್ನ ಸಮೀಪ ಪಾಪ ತಗೊಂಡ್ ಬಂದ್ರು. ಅಂತಹ ಜನರಿನ ಪಾಪ ನಾವು ಎಷ್ಟು ಸೂರತುಗಳು ನೆನಪು ಮಾಡಿದ್ವಿ, ಇವತ್ತು ನಾವು ಎಲ್ಲಾ ಮರಿದ್ ಬಿಟ್ಟಿದೀವಿ. ಸರಿಯಾಗಿ ನಮ್ಗೆ ಸೂರಗಳನ್ನು ಬರಾಕ್ ಕುಂತಿಲ್ಲ, ಕುರ್ಆನಿನ ಸೂರತುಗಳು ನಮ್ಗೆ ನೆನಪಿಲ್ಲ. ಪ್ರೀತಿಯ ಸಹೋದರಿ, ನೀವು ನೆನಪನ್ನು ಮಾಡಿದ್ರಿ, ನೀವು ಆದ್ರೆ ಮರಿದಿದ್ರ. ಇಂಥ ಜನರ ಅತಿ ದೊಡ್ಡದ ಪಾಪ ಅಂತ ಹೇಳಿದ್ದಾರೆ ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ. ನಾವು ಸೂರತುಗಳು ನಮ್ಗೆ ನೆನಪು ಇರಬಹುದು, ಯಾವಾಗ ನೆನಪು ಬರ್ತೀವಿ? ನಾವು ನಮಾಜ್ಗೆ ಬಂದಿದ ನಂತರ ನಮಾಜ್ ಹೇಗೆ ಮಾಡ್ತೀವಿ? ನಮಾಜ್ನ ಸೂರನೇ ಓದೋದು, ಸೂರ್ಯ ಬಿಟ್ಟು ಮತ್ತೆ ಬೇರೆ ಏನು ಓದೋಕ ಬರಂಗಿಲ್ಲ. ಆದ್ರೆ ನಾವು ನಮಾಜ್ನ ರೂಢಿ ಮಾಡಬೇಕಾಗಿತ್ತು ಪ್ರೀತಿಯ ಸಹೋದರರೇ. ಮತ್ತು ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಮುಂದೆ ಹೇಳುತ್ತಾರೆ, ಹಜರತ್ ಅನೀಸ್ ಬಿನ್ ಮಾಲಿಕ್ ರದಿಯಲ್ಲಾಹು ಅನ್ಹು, ಇದು ಇಬ್ನೆ ಮಾಜಾ ಹದೀಸ್ ಮುಬಾರಕ ಇದೆ, ಬಹಳಷ್ಟು ಜನರು ಸ್ವರ್ಗ ಹೋಗುತ್ತಾರೆ, ಆ ಕೆಲಸವನ್ನು ಮಾಡಿ ಜನರು ಸ್ವರ್ಗ ಹೋಗುತ್ತಾರೆ. ಸ್ವರ್ಗನಲ್ಲಿ ಆ ಕೆಲಸ ಯಾವುದು? ಆ ಎಣಿಸಿದ್ರು ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಸಹಾಬಾಕರಂಗೆ. ಮೊದಲ ಕೆಲಸ ನೋಡಿ, ಮಸಜೀದ್ನಲ್ಲಿ ಕಸ ಹೊಡೆಯುವುದು. ಇಂತಹ ಜನರು ಸ್ವರ್ಗನಲ್ಲಿ ಹೋಗುತ್ತಾರೆ, ಮಸಜೀದ್ನಲ್ಲಿ ಕಸ ಹೊಡೆಯುವುದು. ಮತ್ತು ಎರಡನೇದು ಹೇಳಿದ್ರು, ಮಸಜೀದವನ್ನು ಸ್ವಚ್ಛತೆ ಮಾಡಿದ್ರು. ಇಂತಹ ಜನರು ಸ್ವರ್ಗದಲ್ಲಿ ಹೋಗುತ್ತಾರೆ. ಮತ್ತೆ ಹೇಳಿದ್ರು, ಮಸೀದಿನಲ್ಲಿ ಬಿದ್ದಿರುವ ಎಲ್ಲಾ ಕಸಗಳನ್ನು ಜಮಾ ಮಾಡಿ ದೂರವನ್ನು ಒಗೆದು ಬಂದ್ರು. ಕಸಾನು ಹೊಡ್ಯಾಕ್ ಕುಂತಿದ್ದಾರೆ ಮತ್ತು ಎಲ್ಲಾ ಕಸವನ್ನು ತೆಗೆದು ಜಮಾವನ್ನು ಮಾಡಕೊಂಡು ಕುಂತಿದ್ದಾರೆ ಮತ್ತು ಹೋಗಿ ಒಗಿದ್ ಬರಾಕ್ ಕುಂತಿದ್ದಾರೆ. ಹಾಗೆ ಅಲ್ಲೇ ಜಮಾ ಮಾಡಿಲ್ಲ, ಹೋಗಿ ಒಗಿದ್ ಬರಾಕ್ ಕುಂತಿದ್ದಾರೆ. ಮತ್ ಮುಂದೆ ಹೇಳಿದ್ರು, ಮಸಜಿದ್ನಲ್ಲಿ ಅತಿ ಸುಂದರವಾದ ವಾಸನಿದು ಉದ್ದಿನ ಕಡ್ಡಿಯನ್ನು ಹಚ್ಚಿದ್ರು. ಶುಕ್ರವಾರ ದಿನ ಆಗ್ಲಿ ಬ್ಯಾರೆ ದಿನ ಆಗ್ಲಿ ಆ ಬಂದಿದ ತಕ್ಷಣ ಮೊದಲಿಗೆ ಉದ್ದಿನ ಕಡ್ಡಿ ಹಚ್ಚಿದ್ರು. ಇಲ್ಲಪ್ಪ, ಮಸೀದ್ ವಾಸನೆ ಆಗ್ಬೇಕು, ಮಸೀದ್ನಲ್ಲಿ ಬಂದಿರುವ ಜನರಿಗೆ ಒಂದು ಒಳ್ಳೆವಾದ ವಾಸನೆ, ಸುಂದರವಾದ ವಾಸನೆ ಬರಬೇಕು. ಇಂತಹ ಮಾಡಿರುವ ಕೆಲಸಗಳು ಏನಿದೆ, ಆ ಜನರು ಇದೇ ಕೆಲಸ ಮಾಡಿ ಸ್ವರ್ಗ ಹೋಗುತ್ತಾರೆ ಇಂತಹ ಜನರು. ಪ್ರೀತಿಯ ಸಹೋದರರೇ, ಇಲ್ಲೇ ಹದೀಸ್ ಮುಬಾರಕನಲ್ಲಿ ಬರೀ ಮೊಹಸನ್ ಸಾಹೇಬ್, ಇಮಾಮ್ ಸಾಹೇಬ್ ಮತ್ತು ಕಮಿಟಿ ಜನರು, ಅಂತಹ ಜನರು ಇಂತಹ ಜನ ಹೆಸರು ಬಂದಿಲ್ಲ. ಯಾರಾದ್ರೂ ಮನುಷ್ಯರು ಮಾಡಬಹುದು, ಅಂತ ಜನ ಸ್ವರ್ಗ ಹೋಗುತ್ತಾರೆ. ಯಾರಾದ್ರೂ ಮಾಡಬಹುದು, ಬರೀ ಇವರೇ ಮಾಡ್ಬೇಕಂತ ಮುಖ್ಯ ಅಲ್ಲ ಇದು. ನೀವಾಗ್ಲಿ ನಾವಾಗ್ಲಿ ಎಲ್ಲರೂ ಏನಾದ್ರೂ ಕಸವನ್ನು ಬಿದ್ದಿದ್ರೆ ಮೊದಲಿಗೆ ತಕ್ಷಣ ಬಂದು ಅಲ್ಲ ನೆನ ಮಾಡಬೇಕು. ಯಾರು ಕಸ ತೆಗೆದು ಹೊರಗಡೆ ಚೆಲ್ ಬಂದ್ರು ಅಂತ ಜನರು ಸ್ವರ್ಗ ಹೋಗುತ್ತಾರೆ ಸ್ವರ್ಗನಲ್ಲಿ. ಇದು ಹದೀಸ್ ಮುಬಾರಕ ಇದೆ ಪ್ರೀತಿಯ ಸಹೋದರರೇ. ನಾವು ಬಹಳಷ್ಟು ಗುಜರಾನಿ ಇಸ್ಲಾಮರು, ಅಲ್ಲಾಹನ ಸಂತರು, ಸೂಫಿ ಸಂತರು ಏನ್ ಮಾಡ್ತಿದ್ರು ಗೊತ್ತಾ? ಮಸ್ಜಿದ್ಗೆ ಅತಿ ಜಾಸ್ತಿ ಸಮಯ ತೆಗೆದು ಬರ್ತಿದ್ರು. ಬಂದಿದ ನಂತರ ಮಸೀದ್ ನಲ್ಲಿ ಸರ್ಚ್ ಮಾಡ್ತಿದ್ರು, ಅತಿ ಕೆಟ್ಟವಾದ ಕೆಲಸ ಯಾವುದು, ನಾನು ಅದು ಮಾಡಿ ನನ್ನ ನಫ್ಸ್ಗೆ ನಾನು ಸಾಯಿಸ್ಬೇಕು. ಈ ನಫ್ಸ್ ಏನಿದೆ, ಹೃದಯದ ನಫ್ಸು, ನಾನು ಅಂತ ಏನ್ ಅಕ್ಷರ ಇದೆಯಲ್ಲ, ನಾನು ಏನ್ ಮಾಡಿದ್ರೆ ನಾನು, ಏನ್ ಹೇಳಿದ್ರೆ ನಾನು, ಏನ್ ಕೊಟ್ಟಿದ್ರೆ ನಾನು, ಇದು ಅಕ್ಷರ ಏನಿದೆಯಲ್ಲ, ಇದು ದೇವನಿಂದ ಬಂದಿದೆ ಅಂತೆ. ದೇವ ಎಲ್ಲ ಕೆಲಸಗಳಿಗೆ ನಾನು ನಾನು ಅಂತಿದ್ದ ದೇವ. ಸೂಫಿ ಸಂತರು ಏನ್ ಮಾಡ್ತಿದ್ರು, ಮಸಜಿದ್ ನಲ್ಲಿ ಬಂದಿದ್ದ ನಂತರ ಮಸಜಿದ್ಗೆ ಸ್ವಚ್ಛತೆ ಆಮೇಲೆ ಮಾಡ್ತಿದ್ರು. ಮೊದಲಿಗೆ ಎಲ್ಲಿ ಹೋಗ್ತಿದ್ರು? ಟಾಯ್ಲೆಟ್ಗೆ ಹೋಗ್ತಿದ್ರು. ಟಾಯ್ಲೆಟ್ ನಲ್ಲಿ ಹೋಗ್ತಿದ್ರು. ಹೋಗಿದ ನಂತರ ಟಾಯ್ಲೆಟ್ ಕಸ ಇದು ಕದ ತೆಗೆದು ತನ್ನ ಕೈನಿಂದ ಬ್ರಷ್ ನಿಲ್ಲ ಕೈನಿಂದ ಟಾಯ್ಲೆಟ್ ಅನ್ನು ತೊಳೆತಿದ್ರು. ಕೇಳೋರು ಕೇಳಿದ್ರು, ಯಾಕೆ ನೀವು ಈ ರೀತಿ ಕೆಲಸ ಮಾಡಕ್ ಕುಂತಿದ್ರೆ? ಎಲ್ಲಾ ತರಹದ ವಸ್ತುಗಳಿದೆ. ಇಲ್ಲ, ಆ ವಸ್ತುಗಳು ಈ ಕೈನಿಂದ ದೂರವನ್ನು ಮಾಡಕ್ ಕುಂತಿದೆ. ಕೈಗೆ ಯಾವ್ದೇ ರಾಡಿ ಹಚ್ಚಬಾರ್ದು, ಕೈಗೆ ಯಾವ್ದೇ ರಾಡಿಯಿಂದ ವಾಸನೆ ಬರಬಾರ್ದು. ಅದೇ ನನ್ನ ಅನ್ನೋದು ಅಕ್ಷರ ನನ್ಗೆ ಇನ್ನೂ ಬೆಳೆಸ್ತೈತಿ. ನಾನು ಇನ್ನೂ ಸ್ವಚ್ಛತೆ ಅಂತೂ ನನ್ನ ಹೃದಯದಿಂದ ಬರ್ತೈತಿ. ನಾನು ಅದಕ್ಕೆ ಸಾಯಿಸ್ಬೇಕಂದ್ರೆ ಇದೇ ಕೈನಿಂದ ನಾನು ಇಂತಹ ಕೆಟ್ಟವಾದ ಕೆಲಸವನ್ನು ಮಾಡಿ ನನ್ನ ನಾನು ನಫ್ಸಿಗೆ ನಾನು ಸಾಯಿಸಾಕ್ ಕುಂತಿದ್ದೇನೆ. ಇದು ಸೂಫಿ ಸಂತರಿನ ಕೆಲಸ ಆಯ್ತು. ನಾವು ನೋಡಿದ್ದೇವೆ, ಅಲ್ಹಮ್ದುಲಿಲ್ಲಾಹ್, ಇವತ್ತಿಗಾಗಿ ಜೀವಿತಿರ ಅಂತಹ ಸಂತರು, ಸೂಫಿ ಸಾಹೇಬರು ಇವತ್ತಿಗಾಗಿ ಜೀವಿತಿದಾರ. ಅಲ್ಲಾಹ್ ಇಜ್ಜತ್ ಆ ಸೂಫಿ ಸಂತರ ಸತ್ಯನಿಂದ ನಮ್ಗಿಂತ ತೌಫೀಕ್ ಕೊಳ್ಳಿ, ಹಿದಾಯತ್ ಕೊಳ್ಳಿ. ಪ್ರೀತಿಯ ಸಹೋದರರೇ, ಮೊದಲಿಗೆ ನಾವು ಅಲ್ಲಾಹನ ಬಾರ್ಗನಲ್ಲಿ ಅಲ್ಲಾಹನ ಭಕ್ತರ ಆಗ್ಬೇಕಂದ್ರೆ ನಮ್ಮ ಹೃದಯ ಒಳಗೆ ಇದು ಅನ್ನೋದು ಅಕ್ಷರ ಏನಿದೆ, ನಾನು, ಈ ಅಕ್ಷರವನ್ನು ನಾವು ಸಾಯಿಸಬೇಕು. ನಾವು ಅನ್ನೋದು ಅಕ್ಷರ ಬರಬೇಕು. ನಾವು ಮಾಡಿದ್ವಿ
ನಾವು ತಂದಿದೀವಿ, ನಾವು ಕೊಟ್ಟಿದೀವಿ, ನಾವು ಹೇಳಿದೀವಿ. ನಾವಂದ್ರೆ ಎಲ್ಲಾರು ಬಂದ್ರು, ನಾನು ಅಂದ್ರೆ ನಂದೇ ಹೆಸರು ಬಂತು, ನಾನೇ ನನ್ನ ಹೆಸರು ಬಂತು. ಇದು ನಾನು ಅನ್ನೋದು ನಾವು ಅಕ್ಷರ ಸಾಯಿಸಬೇಕು ಪ್ರೀತಿಯ ಸಹೋದರರೇ. ಸೂಫಿ ಸಂತರು ಯಾವತ್ತು ಮಾಡಿದ್ರೆ, ನಾನ್ ಮಾಡಿಪ್ಪ ಅಲ್ಲಾಹನ ಭಕ್ತ ಬಂದು ಮಾಡಿ ಹೋಗಿದ್ದಾನೆ, ಅಲ್ಲಾಹನ ಭಕ್ತ ಬಂದು ಮಾಡಿ, ಅಲ್ಲಾಹನ ಸೇವಕ ಬಂದು ಮಾಡಿ ಹೋಗಿದ್ದಾನೆ. ಸೂಫಿ ಸಂತರು ಯಾವತ್ತು ಮಸೀದ್ಗೆ ಬಿಟ್ಟು ಹೋಗ್ತಿದ್ಲ ಪ್ರೀತಿಯ ಸಹೋದರಿ. ಇಲ್ಲೇ ತನಕ ರಿವಾಯತ್ ಬಂದಿದೆ, ಸೂಫಿ ಸಂತರು ಏನಾದ್ರೂ ಒಟ್ಟಿಗೆ ಇನ್ನೂ ಆಗಿದ್ರೆ, ಅವ್ರು ಅಲ್ಲಾಹನ ಮೇಲೆ ಅಷ್ಟು ನೆನಪು ಇತ್ತು, ಅಷ್ಟು ಪ್ರೀತಿ ಇತ್ತು, ಅಲ್ಲಾಹನ ಪ್ರೀತಿ ಅವ್ರ ಒಳಗೆ. ಅವ್ರು ಏನ್ ಮಾಡಿದ್ರು ಇವತ್ತ, ಮಸಜಿದ್ನ ಕಸ ಏನಿದೆ ಮನೆಯಲ್ಲಿ ತಗೊಂಡು ಹೋಗಿ ಇಟ್ಕೊಂತಿದ್ರು. ಏನಾದ್ರೆ ಅಂತಹದ್ದು ಅನಾರೋಗ್ಯ ಆಗಿದ ನಂತರ ಅಲ್ಲಾಹನ್ ಕಡೆ ದುವಾವನ್ನು ಮಾಡಿ ಅದೇ ಕಸ ಸ್ವಲ್ಪ ನೀರಲ್ಲಿ ಹಾಕಿ ಕುಡಿದು ಪ್ರಯತ್ನ ಮಾಡ್ತಿದ್ರು. ಯಾ ಅಲ್ಲಾ, ಇದು ಅಂತ ಇಂಥದ್ದು ಮನಿದಲ್ಲ, ನಿನ್ನ ಮುಖದ್ದಸದ ಪವಿತ್ರದ ಮನಿದು ಮಣ್ಣ ತಗೊಂಡ್ ಬಂದು ಕೊಡಕ್ರಿ ಅಲ್ಲ, ಇದರಿಂದ ಶಿಫಾ ಕೊಡಂತೂ ಅಲ್ಲಾಹನ್ ಸಂತರು ದುವಾ ಮಾಡ್ತಿದ್ರು. ಅವ್ರದ್ದು ನಿಯತ್ ಅಂತದ್ದು ನಿಯತ್ ಇತ್ತು. ಇವತ್ತು ಪ್ರೀತಿಯ ಸಹೋದರರೇ, ಇವತ್ತು ಆ ರೀತಿ ಮಾಡ್ಬೇಕಂದ್ರೆ ಅಯ್ಯೋ ಹೊಟ್ಟೆ ಒಳಗೆ ಕಸ ಹೋಗ್ತೈತಿ, ಕಲ್ಲು ಹೋಗ್ತೈತಿ, ಕಿಡ್ನಿ ಫೇಲ್ ಆಗ್ತೈತಿ, ಅದು ಫೇಲ್ ಆಗ್ತೈತಿ. ಕೊಟ್ಟಿದ್ದು ನೇಮತನೇ ಅಲ್ಲಾಹ್ ರಬ್ಬುಲ್ ಇಜ್ಜತ್. ಆದ್ರೆ ನಿಯತ್ತು ನಿಮ್ಮ ಸ್ವಚ್ಛತೆ ಇದ್ದಿದ್ರೆ ಯಾವ್ದು ಕಿಡ್ನಿ ಫೇಲ್ ಆಗುದು ಪ್ರೀತಿಯ ಸಹೋದರರೇ. ಕೊಟ್ಟಿದ್ದು ನೇಮತನೇ ಅಲ್ಲಾಹ್ ರಬ್ಬುಲ್ ಇಜ್ಜತ್. ಅಲ್ಲಾಹ್ ನಮ್ಮೆಲ್ಲರಿಗೆ ಹಿದಾಯತ್ ಕೊಳ್ಳಿ, ತೌಫೀಕ್ ಕೊಳ್ಳಿ. ಮಸ್ಜಿದ್ಗೆ ಅತಿ ಜಾಸ್ತಿ ಸಮಯ ಕೊಟ್ಟು ಮಸೀದ್ನಲ್ಲಿ ನಮಾಜ್ ಮಾಡಿ ತೌಫೀಕ್ ನೀಡಲಿ ಪ್ರೀತಿಯ ಸಹೋದರರೇ. ಇದು ಎಲ್ಲ ನಾವು ಹದೀಸ್ಗಳು ಕೇಳಿದ ನಂತರ ನಮಗೆ ಸಂದೇಶ ಏನು ಬಂದಿದೆ ಅಂದ್ರೆ, ನಾವು ಮಸೀದ್ನಲ್ಲಿ ಅತಿ ಜಾಸ್ತಿ ನಮಾಜ್ ಮಾಡಿ ಪ್ರಯತ್ನ ಮಾಡಬೇಕು. ಏಕೆಂದ್ರೆ ಮಸಜಿದ್ ಅಲ್ಲಾಹನ ಮುಖದ್ದಸವಾದ ಪವಿತ್ರವಾದ ಜಗ ಇದೆ ಪ್ರೀತಿಯ ಸಹೋದರರೇ. ಈ ಮಸೀದ್ ಏನಿದೆ ನಾಳೆ ಹಶ್ರ್ ಮೈದಾನಲ್ಲಿ ಸಾಕ್ಷಿಗಳ ಆಗಿ ಬರ್ತಿದ್ದಂತೆ. ಇನ್ನು ಸಾಕ್ಷಿ ಎಲ್ಲಾರು ಬಂದು, ಯಾ ಅಲ್ಲಾ, ನಾನು ಅಷ್ಟು ಪುಣ್ಯ ಮಾಡಿ ಬಂದಿದ್ದೆ, ನಾನು ಇಷ್ಟು ಪುಣ್ಯ ಮಾಡಿ ಬಂದಿದ್ದೀನಿ, ನಾನು ಅದು ಮಾಡಿ ಬಂದಿದ್ದೀನಿ. ಇಂತಹ ಸಂದರ್ಭದಲ್ಲಿ ಮಸಜಿದ್ ಸಮೀಪ ಬರ್ತಿದ್ದಂತೆ. ಯಾ ಅಲ್ಲಾ, ನನ್ನ ಹೊಟ್ಟೆ ಹಸುವಾಗಿತ್ತು, ಯಾ ಅಲ್ಲಾ, ಇವರು ನನಗೆ ಹೊಟ್ಟೆ ತುಂಬಾ ಊಟ ಕೊಟ್ಟಿಲ್ಲ, ಯಾ ಅಲ್ಲಾ. ಮಸಜಿದ್ ಬಂದು ಹೇಳ್ತಿದ್ದಂತೆ, ಯಾ ಅಲ್ಲಾ, ಇವರು ನನಗೆ ಊಟ ಕೊಡ್ತಿದ್ದಿಲ್ಲ, ಯಾ ಅಲ್ಲಾ, ನನ್ನ ಹೊಟ್ಟೆ ಹಸುವಾಗಿತ್ತು, ಯಾ ಅಲ್ಲಾ, ನನಗೆ ಅವತ್ತು ನನಗೆ ಇವರು ಊಟ ಕೊಟ್ಟಿಲ್ಲ, ಯಾ ಅಲ್ಲಾ, ನನಗೆ ಹಸು ಇಡ್ತಿದ್ರು, ಯಾ ಅಲ್ಲಾ, ಎಷ್ಟು ದಿನ ನನಗೆ ಹಾಗೆ ಹಸು ಆಗಿ ನನಗೆ ಈ ರೀತಿ ನೋವು ಕೊಡ್ತಿದ್ರು, ಯಾ ಅಲ್ಲಾ. ಅವಾಗ ಜನರಿಗೆ ಹೇಳ್ತಾರಂತೆ, ಆಯ್ ಮಸಜಿದ್, ನಿನಗೆ ನಾವು ಹೇಗೆ ಊಟ ಮಾಡಿಸ್ಬೇಕು, ನೀ ಯಾವಾಗ ಊಟ ಮಾಡ್ತಿದ್ಯಾ? ಮಸೀದ್ ಹೇಳ್ತಿದ್ದಂತೆ, ಊಟ ಅಂದರೆ ಆ ಊಟ ಅಲ್ಲ, ನೀವು ತಿನ್ನೋದು ಊಟ ಅಲ್ಲ, ಯಾ ಅಲ್ಲಾ. ನನ್ಗೆ ಊಟ ಅಂದ್ರೆ ನಾನು ಇದರ ಅರ್ಥ ಏನಂದ್ರೆ, ಯಾ ಅಲ್ಲಾ, ಇವರು ಮಸಜಿದ್ವನ್ನು ಪೂರ್ತಿ ಮಾಡ್ತಿದ್ಲ, ಬರೀ ಖಾಲಿ ಇಡ್ತಿದ್ರು, ಯಾ ಅಲ್ಲಾ. ಇವರು ಖಾಲಿ ಇಡ್ತಿದ್ರಿ ಅಲ್ಲ, ಮಸೀದ್ಗೆ ತುಂಬ್ತಿದ್ದಿಲ್ಲ. ಯಾವತ್ತು ನೋಡಿದ್ರೆ ಮಸೀದ್ ಖಾಲಿ ಇಡ್ತಿದ್ರಿ ಅಲ್ಲ. ಇವತ್ತು ನನಗೆ ಯಾರು ಇವರು ನೋವು ಕೊಟ್ಟಿದ್ದಾರೆ ಅಲ್ಲ, ಅದೇ ಪ್ರಕಾರ ಇವರಿಗೆ ಶಿಕ್ಷೆ ಕೊಡುವಂತ ಮಸಜಿದ್ ಹೇಳ್ತಿದ್ದೆ ಅಲ್ಲಾಹನ ಬಾರ್ಗಳಲ್ಲಿ. ಪ್ರೀತಿಯ ಸಹೋದರರೇ, ಈ ಮಸಜಿದ್ ನಾವು ತುಂಬೋದು ಪ್ರಯತ್ನ ಮಾಡಬೇಕು. ನಾಳೆ ಹಶ್ರ್ ಮೈದಾನದಲ್ಲಿ ಇದೇ ಮಸೀದ್ ಬಂದು ನಮ್ಮ ಅಡ್ಡ ಬಂದು ನಿಂದಿರಬಾರ್ದು. ಯಾ ಅಲ್ಲಾ, ಇವರು ನಮಾಜ್ಗೆ ಬಂದಿಲ್ಲ, ಯಾ ಅಲ್ಲಾ, ಇವರು ಪ್ರಾರ್ಥನೆ ಮಾಡಿಲ್ಲ, ಅಜಾನ್ ಕೊಡ್ತಿದ್ರು, ಅಜಾನ್ ಕೇಳಿ ನಮಾಜ್ಗೆ ಬರ್ತಿದ್ರು, ಯಾ ಅಲ್ಲಾ. ಅವಾಗ ಮಸೀದ್ ಬಂದು ಹೇಳಿದ್ರೆ ನಮ್ಮ ಪರಿಸ್ಥಿತಿ ಏನಾಗ್ತಿತ್ತು ನಾವೇ ತಿಳ್ಕೋಬೇಕು ಪ್ರೀತಿಯ ಸಹೋದರರೇ. ಪ್ರೀತಿಯ ಸಹೋದರ, ಅಲ್ಲಾಹನ ಕಡೆ ದುಆವನ್ನು ಮಾಡ್ತೀನಿ. ಐ ಮೇರೆ ಮಾಲಿಕ್ ಮೌಲಾ, कहने में, चलने में, समझाने में, जहां भी सहवन खतन लफ्जन गलती माफ अता फरमा। ऐ मेरे मौला, हम तमाम लोग हक के रास्ते पे चलने की तौफीक अता फरमा। मस्जिदों का आबाद करने की तौफीक अता फरमा। मस्जिद से मोहब्बत करने की तौफीक अता फरमा। ऐ मेरे मौला, मस्जिद में आकर सबसे ज्यादा मेरे मौला चोरी चुप के, या अल्लाह, जिस किसी को भी जाहिर ना होते हुए अल्लाह मस्जिद की सफाई करने की तौफीक अता फरमा। ऐ मेरे मौला, मस्जिद का खादिम, मस्जिद का गुलाम बनकर या अल्लाह मस्जिद में आने की तौफीक अता फरमा। ऐ मेरे मौला, हम मस्जिद को बहुत ज्यादा तकलीफ दे चुके हैं मेरे मौला, मस्जिद से हम बहुत दूर हो चुके हैं मेरे मौला। आए मेरे मौला, पंजतन पाक के सदके मेरे मौला, हम तमाम लोगों को मस्जिद की तरफ ज्यादा वक्त निकाल कर अजान सुनते ही नमाज पढ़ने की तौफीक अता फरमा। आए मेरे मौला, हमारे हर गुनाह को माफ अता फरमा, हमारी हर खता को माफ अता फरमा। आए मेरे मौला, मेरे आज के वाज़ो नसीहत में, कहने में, चालने में कोई भी सहवन खतन लफ्ज़न गलती माफ अता फरमा। इन तमाम लोगों को गवाह बनाकर मैं तेरे बारगाह में तौबा करता हूँ। अस्तगफिरुल्लाह अस्तगफिरुल्लाह रब्बी मिन कुल्ली ज़ंबी व खतियत व अतूबु इलैह व आखिर दावना अल्हम्दुलिल्लाहि रब्बिल आलमीन। अस्सलामु अलैकुम व रहमतुल्लाहि तआला व बरकातुहू।